ಶಮಣ್ಣ, ಯಾವಾಗಿದ್ದೆಪ್ಪ? ನೀ ಮಕ್ಕೊಂಡಿದ್ದಿ ಆಗಲ್ಲ ಎಬ್ಬಸ್ಬೇಕಂದೆ ಜೋರು ನಿದ್ದಿತ್ತು, ಅದಕ್ಕೆ ನಾನು ಎಬ್ಸಕ್ಕೆ ಹೋಗಲಿಲ್ಲ ನಿನಗೆ. ಈಗ ಒಂದು ಸ್ವಲ್ಪ ತಾತು ನೋಡ್ಬಿ. ನಿನ್ನೆ ರಾತ್ರಿ ಬರೋದು ಹೊತ್ತಾಗ್ಬಿಡ್ತಲ್ ಬಿ ಅಲ್ಲಿಂದ. ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಆರಾಮಾಗಿ ಕುತ್ಕೊಂಡು ಎಲ್ಲ ಮಾತಾಡ್ಕೊಂಡು ಬರೋಷ್ಟಿಗೆ ಇಲ್ಲಿ ಇಲ್ಲಿ ಊರಿಗೆ ಬರೋಷ್ಟಿಗೆ 10-11 ಗಂಟೆ ಆಗಿತ್ತಾನೆ, ಏನು 12 ಆಗಿತ್ತು ಬಿ. 12 ಯಪ್ಪ, 1 ಗಂಟೆ ಆಗಿತ್ತು ರಾತ್ರಿ. ಹ್ಞೂ ಬೇವ 12 ಆಗಿತ್ತು. ಮತ್ತು ಅವ್ರು ಆ ಕಡೆ ಹೋದ್ರು. ಆಮೇಲೆ ಮನೆಗೆ ಬಂದು ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಕ್ಕೋನಷ್ಟಿಗೆ 2 ಗಂಟೆ ಆಗಿತ್ತು. ಹಾಗಾಗಿ ಬೆಳಗ್ಗೆ ಲಘುನ ಎದ್ದಾಳಕ್ಕಾಗಲಿಲ್ಲ ನೋಡ್ಬಿ ಇವತ್ತು. ಹ್ಞೂನಪ್ಪ, ಅದಕ್ಕೆ ನಾನು ನಿನಗೆ ಎಬ್ಸಕ್ಕೆ ಹೋಗಲಿಲ್ಲ. ಅಂದಂಗೆ ಲಲಿತವ ಮನೆಯಾಗಿಲ್ಲ, ಅದಕ್ಕೆ ಮನೆ ಎಲ್ಲ ಬಿಕೋ ಅಂತ ಅನ್ಸಕೊಂತಿಲ್ಲ. ಹ್ಞೂ ಬೇಯವ್ವ, ಲಲಿತವ್ ಇದ್ರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊತ ಇರ್ತಿತ್ತು. ಕಕ್ಕ ಏನು ಮಾಡ್ಕೊಡ್ಲಿ, ಚಹಾ ಮಾಡ್ಕೊಡ್ಲ, ಏನು ತಿಂತಿ ಎತ್ತ ಅಂತ ಎಲ್ಲ ಕೇಳ್ತಿತ್ತು. ಈಗ ನೋಡ್ಬಿ ಕೂತ್ಕೊಂಡು ಎಟ್ಟತ್ತಾತು, ಇನ್ನಾದರೂ ಒಂದು ಕಪ್ ಚಹಾ ಬಂದಿಲ್ಲ ನನ್ನ ಹತ್ರ. ಹ್ಞೂನಪ್ಪ, ನನಗಂತೂ ಬ್ಯಾಸರ ಬಿಟ್ಟೈತೆ ನೋಡು. ಇವತ್ತು ಬೆಳಗ್ಗೆ ರಾತ್ರಿ ಅಷ್ಟೊತ್ತು ಲೇಟಾಗಿ ಮುಕ್ಕೊಂಡ್ರು ಬೆಳಗ್ಗೆ ಲಘುನ ಎಚ್ಚರ ಆಗ್ಬಿಡ್ತು. ಮನ್ಯಾಗ ನಿಧಾನ ಕುಂತಿಲ್ಲಾಗಿತ್ತು. ಅದಕ್ಕೆ ಇಲ್ಲಿ ಸವಿತಿದಾಳಲ್ಲ, ಅವ್ರ ಮನೆ ತಾಗ ಹೋಗಿ ಕುತ್ಕೊಂಡಿದ್ದೆ ನೋಡಿ ಇಷ್ಟ ತನಕ ಮಾತಾಡ್ಕೊಂತ. ಹ್ಞೂ ಬೇಯವ್ವ, ನನಗೂ ಯಾಕೋ ಮನ್ಯಾಗ ನಿಧಾನ ಆಗವಲ್ದು. ನಮ್ಮ ಲಲಿತವನಿ ಯಾವಾಗ ನೋಡ್ತೀನ ಏನಂತ ಅನಿಸ್ಬಿಟ್ಟೈತೆ ನೋಡ್ಬೇ ನನಗಂತೂ. ನನಗೂ ಹಂಗೆ ಅನಿಸ್ಬಿಟ್ಟೈತಪ್ಪ. ಲಲಿತವನ್ನ ಯಾವಾಗ ನೋಡ್ತೀನಿ ಏನಂತ. ಏನು ಮಾಡೋದಪ್ಪ, ಹೆಣ್ಮಕ್ಳು ಎಷ್ಟು ದಿನ ಇದ್ರೂ ತವ್ರ ಮನೆ 2 ದಿನ ಅವರಿಗೆ ಆತು. ಇನ್ಮೇಲೆ ಲಲಿತಾವ್ ಏನಿದ್ರು ಅದ ಮನ್ಯಾಗ ಇರೋದು. ಇಲ್ಲಿ ಬಿಡು, ಆ ಮನ್ಯಾಗಾರ ಸ್ವಲ್ಪ ನೆಮ್ಮದಿಯಿಂದ ಖುಷಿಯಾಗಿದ್ರೆ ಅಷ್ಟೇ ಸಾಕಲ್ಲ ನಮಗೂ. ಹ್ಞೂ ಬೇಯವ್ವ, ಈ ಮನ್ಯಾಗಂತೂ ಒಂದು ದಿನಾನು ನೆಮ್ಮದಿಯಿಂದ ಇರಲಿಲ್ಲ ಆ ಹುಡುಗಿ. ಅಲ್ಲೇರೋ ಒಂದು ಸ್ವಲ್ಪ ಚಂದನ ತಂಗಿ ಇರಲಿ ಅನ್ನೋದು ನಂದು ಆಸೆ. ಆದರೂ ಪಾಪ ಮದುವೆಯಾಗಿ ಹೋಗೋಕ್ಕಿಂತ ಮುಂಚೆ ಮನೆಗೆ ಸಂತಿ ಎಲ್ಲ ತರಿಸಿ ನಮ್ಮ ಕೈಯಾಗ ರೊಕ್ಕ ಕೊಟ್ಟು ಹೋತದ ಹುಡುಗಿ. ನಂಗಂತೂ ಜೀವ ಚುರ್ರನ್ನ ಕುಂತೈತಿ. ಪಾಪ ತಾನು 1 ರೂಪಾಯಿ ಇಟ್ಕೊಲಿಲ್ಲ ಬಿ ಅದಕ್ಕೂ. ಹ್ಞೂನಪ್ಪ, ಮುಂಚೆ 500 ರೂಪಾಯಿ ಅಷ್ಟೇ ಸಾಕುವೆ ನಂಗೆ ಕೈಯಾಗ ಕೊಟ್ಟಿರು, ಮತ್ತು ರೊಕ್ಕ ಬೇಡ ಯಾವುದೋ ಅಂದ್ಲು. ಆಮೇಲೆ 500 ರೂಪಾಯಿ ಕೊಡಕ್ಕೆ ಹೋದ್ರು. ಯಮ್ಮ ಬೇಡ ಬೇ, ನಂಗೆ 1 ರೂಪಾಯಿನೂ ಬೇಡ, ನೀನು ಟ್ಯಾಲೆನೇ ಇಟ್ಟು ಅಂತಂದು ಕೊಟ್ಟಿರೋ 500 ರೂಪಾಯಿನೂ ವಾಪಸ್ ನನ್ನ ಕೈಯಾಗ ಕೊಡ್ತದೆ ಹುಡುಗಿ. ಹ್ಞೂ ಬೇಯವ್ವ, ನಮ್ಮ ಮನೆಗೆ ಲಲಿತವ್ವ ಮಗ ಇದ್ದಂಗಿತ್ತು. ಇವಾಗ ನೋಡು. ಚಾ ತಾನೆ ನಿಂದು, ಇನ್ನೂ ಚಾ ತಂದಿಲ್ಲ ಅಂದಿಲ್ಲ. ರಾಧವ ಏಟತ್ತದು ಒಂದು ಕಪ್ ಚಾ ತಂದು ಕೊಡಕ್ಕ. ಅದು ಅತ್ಯಾರ, ನಾನು ಈಗ ಎದ್ದೀನಿ ರೀ, ಒಂದು ಸ್ವಲ್ಪ ತಾತ. ರಾತ್ರಿ ಲೇಟಾಗಿ ಮುಕ್ಕೊಂಡಿದ್ದಕ್ಕೆ ಬೆಳಗ್ಗೆ ಎಚ್ಚರನ ಆಗಿಲ್ರಿ ಅತ್ಯಾರ. ಈಗ ಚಾ ಕಿಡಾಗ ಇಡ್ತೀನಿ ತಡ್ರಿ, ಚಾ ಕಿಟ್ಟು ನಾಷ್ಟ ಮಾಡ್ತೀನಂತ ಏನಾರ. ಇಷ್ಟು ದಿನ ಲಲಿತಾವಿದ್ಲಲ್ಲ, ನಿನಗೇನು ಹಾಕಿಲಾಗಿತ್ತು. ಇಷ್ಟೊತ್ತಿಗಾರ ಎದ್ದೇಳು ಏನಾರ ಮಾಡಿ ನಡೀತಿತ್ತು. ಇನ್ಮೇಲೆ ಮನೇನ ಕೆಲಸ ಎಲ್ಲ ನೀನ ಚಂದನತ್ತಂಗೆ ನೋಡ್ಕೊಂಡು ಹೋಗ್ಬೇಕು ಏನ. ನನ್ನ ಮಗಗೆ ಚಂದನತ್ತಂಗೆ ಟೈಮಿಗೆ ಚಾ ಊಟ ಎಲ್ಲನೂ ಚಂದನತ್ತಂಗೆ ಮಾಡಿಡ್ಬೇಕು. ನೀನು ಬ್ಯಾಸರತನ ಮಾಡ್ಕೊಂಡು ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು. ಸರಿ ರೀ ಅತ್ಯಾರ. ಯವ್ವ, ನನಗೂ ಕಾಫಿ ಮಾಡ್ಕೊಡ್ಬಾ ಬೇ, ಕಾಫಿ ಕುಡಿ ಹೆಂಗಾಗೈತಿ? ತಡಿ, ಹೆಂಗ ಇವ್ರಿಗೆ ಚಾ ಮಾಡ್ಕೊಡ್ತೀನಲ್ಲ, ನಿಂಗೂ ಕಾಫಿ ಮಾಡ್ಕೊಡ್ತೀನಿ ತಡಿ. ಏನ್ಲೇ ಅದು, ಏನು ಹೊಸದಾಗಿ ಕಾಫಿ ಗೀಪಿ ಅನ್ನ ಕುಂತೀರಿ ತಾಯಿ ಮಗಳು, ಏನು ವಿಷಯ? ಅದು ಅತ್ಯಾರ, ಅದು ಮೊನ್ನೆ ರೇಷನಾಗ ಈಕಿನ ಕಾಫಿ ಪುಡಿ ಬರ್ತಿದ್ಲಾ, ಕಾಫಿ ಪುಡಿ ಐತ್ರಿ ಅದಕ್ಕೆ ಮನ್ಯಾಗ. ಅದಕ್ಕೆ ನಿಮ್ಗೆ ಚಾ ಮಾಡ್ಕೊಡ್ತೀನಲ್ಲ, ನಮಗೂ ಕಾಫಿ ಮಾಡ್ಕೊತೀನಿ. ಮನ್ಯಾಗ ರೇಷನ್ ಏನು ತರಿಸಿಟ್ಟಾಳಲ್ಲ ಲಲಿತವ, ಅದು 2-3 ತಿಂಗಳು ಆಗ್ಬೇಕು. ಇಬ್ರು ತಾಯಿ ಮಗಳು ಸೇರಿ ಒಂದು 15 ದಿನಕ್ಕೆ ಖಾಲಿ ಮಾಡಿಡ್ಬೇಡ್ರಿ, ಮತ್ತೆ ತಂದಿಡಕ ಯಾರೂ ಇಲ್ಲ ಇಲ್ಲಿ. ಅಷ್ಟಕ್ಕೂ ಇಷ್ಟು ದಿನ ಲಲಿತವಿದ್ಲು, ಹೆಂಗೋ ಒಂದು ದುಡ್ದು ಮನೆಗೆ ರೊಕ್ಕ ಕೊಡ್ತಿದ್ಲು, ತರ್ತಿತ್ತು, ಹೆಂಗೋ ಒಂದು ನಡೀತಿತ್ತು. ನನ್ನ ಮಗನೂ ಅವಾಗ ಒಂದು ಸ್ವಲ್ಪ ತಂದು ಕೊಡ್ತಿದ್ದ, ಹೆಂಗೋ ಒಂದು ನಡೀತಿತ್ತು. ಈಗ ಮನ್ಯಾಗ ಎಲ್ಲದಕ್ಕೂ ನನ್ನ ಮಗನ ದುಡ್ಡು ತಂದು ಕೊಟ್ಟ ಮೇಲೆನ ಮನೆ ನಡೆಯೋದೀಗ. ನೀವು ಹಿಂಗೆ ಒಬ್ರಿಗೆ ಟೀ ಒಬ್ರಿಗೆ ಕಾಫಿ ಇಂಥದ್ದೆಲ್ಲ ಮಾಡ್ಕೊಂಡು ಕುತ್ಕೊಂಡು ಸಕ್ಕರೆ ಹಾಲು ಚಾಪುಡಿ ಎಲ್ಲ ಹಾಳು ಮಾಡಿಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ಮನ್ಯಾಗ. ಅಲ್ರಿ ಅತ್ಯಾರ, ಮನ್ಯಾಗ ಐತಲ್ರಿ ಅದಕ್ಕೆ ಮಾಡ್ಕೋತೀವಿ ಅಂತ ಅಂದೆ. ಏನು ಮನ್ಯಾಗ ಐತಿ ಅಂತ ಎಲ್ಲಾನು ಹಾಳು ಮಾಡಿಡಬೇಕಂತ ಮಾಡಿ ನೀನು 2 ದಿನಕ್ಕೆ ಚಂದನ ತಂಗ ದುಡ್ದು ತಂದು ಹಾಕೋದಂತೂ ಗೊತ್ತಿಲ್ಲ ನಿನಗೆ. ಆ ಹುಡುಗಿ ತಂದಿಟ್ಟದ ಇರೋದನ್ನಾರ ಚಂದನ ತಂಗ 2-3 ತಿಂಗಳು ಆಗಂಗೆ ಮಾಡು. ಎಲ್ಲಾನು 1 ತಿಂಗಳಿಗೆ 15 ದಿನಕ್ಕೆ ಖಾಲಿ ಮಾಡಕ್ಕೆ ಹೋಗ್ಬೇಡ್ರಿ ತಾಯಿ ಮಕ್ಕಳು. ಲೇ, ಒಂದು ಸ್ವಲ್ಪ ರೇಷನನ್ನು ನೋಡ್ಕೊಂಡು ಖರ್ಚು ಮಾಡೋದು ಕಲಿ. ಸುಮ್ಮನೆ ಹೆಚ್ಚೆಚ್ಚಿಗೆ ಮಾಡಿ ಚೆಲ್ಲೋದು, ಅವ್ರಿಗೊಂಥರ ಇವ್ರಿಗೊಂಥರ ಮಾಡಿ ಹಾಳು ಮಾಡಕ್ಕೆ ಹೋಗ್ಬೇಡ. ಚಂದನ ತಂಗ ಸಂತಿನ 3-4 ತಿಂಗಳು ಮಾಡು, ಕೈಯಾಗ ರೊಕ್ಕಿಲ್ಲ ಪೀಕ್ ಬರೋವರೆಗೂ. ಸರಿ ತಗೋರಿ, ನನಗೂ ಗೊತ್ತೈತಿ ಸಂತಿನ 3-4 ತಿಂಗಳು ಮಾಡ್ಬೇಕಂತಾನೆ. ನಾನೇನು ಖಾಲಿ ಮಾಡಲ್ ತಗೋರಿ ಲಘು. ಈಗ ಎಲ್ರಿಗೂ ಅವಲಕ್ಕಿ ಐತಿಲ್ಲ, ಎಲ್ಲರಿಗೂ ಅವಲಕ್ಕಿನ ಮಾಡು, ಎಲ್ರಿಗೂ ಚಾನ ಮಾಡು. ಕಾಫಿ ಬೇಕಾರ ಸಂಜೆಗೆ ಯಾವಾಗಾರ ಕುಡಿಯಾಕೆ ಬರ್ತೈತಿ. ಅವ್ರಿಗೊಂದು ಇವ್ರಿಗೊಂದು ಥರ ಮಾಡೋದು ಇಂಥದ್ದೆಲ್ಲ ಮನ್ಯಾಗ ಇಡಕ್ಕೂ ಬಿಡಾರಾದವ ನೀನು, ಈಗ ಹೇಳಾಕುಂತೀನಿ. ಸರಿ ತಗೋರಿ ಅತ್ಯಾರ. ಅಂದಂಗ ಈಗ ಲಲಿತಾವನ್ನ ಯಾವಾಗ ಕರ್ಕೊಂಬರೋದು? ಅವರಿಬ್ರು ಗಂಡ ಹೆಂಡ್ತಿನ ಇವಾಗ?
ನೋಡೋಣ ತಡೆಯಪ್ಪ, ಅವ್ರಿಗೆ ಕೇಳ್ತೀನಿ ಯಾವಾಗ ನಾಳೆ ಕಳಿಸ್ತಾರ ಏನೋ ನಾಡ್ದು ಕಳಿಸ್ತಾರ ಅಂತಂದು ಕೇಳ್ತೀನಿ. ಕೇಳಿ ನಾಳೆ ನಾಳೆ ಆಕೈತೆ ಏನೇನಿಲ್ಲ ಗೊತ್ತಿಲ್ಲ, ನೋಡೋಣ. ನಾಳೆ ಕಳಿಸ್ತೀನಿ ಅಂದ್ರೆ ನಾಳೆ ಕಳಿಸ್ಲಿಲ್ಲ, ನಾಡ್ದಂದ್ರೆ ನಾಡ್ದು ಕಳಿಸ್ಲಿ. ಅವರು ಬಂದು ಅವತ್ತಿನ ದಿನ ಯಾವಾಗ ಬರ್ತಾರೆ ಅವತ್ತಿನ ದಿನ ಒಂದು ಅರ್ಶಿನ ಶಾಸ್ತ್ರ ಒಂದು ನೀರಿಂದ ಹಾಕಿ ನೀರಿನ ಕಾರ್ಯ ಒಂದು ಮಾಡಿ ಅವತ್ತೊಂದು ದಿನ ಇಟ್ಕೊಂಡು ಮಾರನೇ ದಿನ ಕಳ್ಸಕ್ಕೆ ಬರ್ತೈತಿ. ಅಂದಂಗೆ ಅವರಿಬ್ಬರಿಗೂ ಬಟ್ಟೆ ಮಾಡಬೇಕು. ಯಾಕಂದ್ರೆ ಮೊದಲನೇ ಸಲ ಅಳಿಯ ಮನೆಗೆ ಬರ್ತಾನಲ್ಲ, ಮತ್ತು ಬರಿಗೈಯಲ್ಲೇ ಕಳ್ಸಕ್ಕೆ ಬರಂಗಿಲ್ಲ. ಕೊನೆ ಪಕ್ಷ ಆಕಿಗೊಂದು ಸೀರೆ ಆತು ಹುಡುಗೊಂದು ಬಟ್ಟಿನಾರ ತೊಗೊಂಬಂದು ಇಡ್ಬೇಕು ನಾವು, ಏನು? ಹ್ಞೂ ಬೇಯವ್ವ, ನಾನು ಅದನ್ನು ವಿಚಾರ ಮಾಡಕೊಂತಿದ್ದೆ. ಯಾಕಂದ್ರೆ ಮನೆಗೆ ಬಂದಮೇಲೆ ಹಂಗೆ ಕಳ್ಸೋದು ಸರಿ ಇರಂಗಿಲ್ಲ. ಸರಿ ತಗೋ ಬೇಯವ್ವ, ಈಗ ಹೆಂಗೆ ಲಲಿತವ್ವ ರೊಕ್ಕ ಕೊಟ್ಟಾಳಲ್ಲ, ಅದ್ರಾಗ ಏನಾರ ಒಂದು ವ್ಯವಸ್ಥೆ ಮಾಡಿದ್ರಾತು. ಅದಕ್ಕೆ ಕೇಳ್ಬೆ ಯಾವಾಗ ಬರ್ತಾರೆ ಏನು ಅನ್ನೋದು ಕೇಳು. ಅವ್ರು ಬರೋ ಟೈಮಿಗೆ ನಾನು ಪ್ಯಾಟಿಗೆ ಹೋಗಿ ಇಬ್ಬರಿಗೂ ಬಟ್ಟೆ ತೊಗೊಂಬರ್ತೀನಿ. ಮತ್ತು ಲಲಿತವ್ವನ ಮುಂದೆ ಹೇಳಿದ್ರೆ ಲಲಿತವ್ವ ಬ್ಯಾಡ ಅಂತಾಳ. ಲಲಿತವ್ವನ ಮುಂದೆ ಏನು ಹೇಳೋದು ಬೇಡ, ನೀನು ನನ್ನ ಮುಂದೆ ಹೇಳ್ಬೆ ಅವ್ರು ಯಾವಾಗ ಬರ್ತಾರಂತಂದು ನಾ ಬಟ್ಟೆ ತೊಗೊಂಬಂದಿರ್ತೀನಂತ. ಸರಿ ತಗೋಪ್ಪ, ನಾನು ಆಮೇಲೆ ಫೋನ್ ಹಚ್ಚಿತೀನಂತ, ಫೋನ್ ಹಚ್ಚಿ ಕೇಳಿ ಹೇಳ್ತೀನಂತ ತಗೋ. ಇಲ್ಲಾಂದ್ರೆ ಹೆಂಗೋ ಲಲಿತಾವನು ನೋಡಂಗೆ ಅನ್ಸೈತಲ್ಲ, ಅಮ್ಮ ಹಂಗೆ ಮನೆ ತಲೆ ಅಡ್ಡಾಡ್ಕೊಂತ ಹೋಗಿ ಮಾತಾಡ್ಸ್ಕೊಂಡು ಅವ್ರ ಮನ್ಯಾಗ ಕೇಳ್ಕೊಂಡು ಬರ್ತೀನಂತ ನೋಡ್ತೀನಿ. ಆದ್ರೆ ಮನೆ ತಲೆ ಹೋಗ್ತೀನಿ, ಇಲ್ಲಾಂದ್ರೆ ಫೋನರ ಹಚ್ಚಿ ಕೇಳಿ ತಿಳ್ಕೊತೀನಂತ. ಸರಿ ಅವ್ವ, ಅಷ್ಟು ಮಾಡು. ನಾನು ಸ್ವಲ್ಪ ಹೊಲದಾಗ ಕೆಲಸ ಐತಿ, ಹೋಗಿ ಬರ್ತೀನಿ. ಹಾಂ ಸರಿನಪ್ಪ, ಆಯ್ತು. ಅಯ್ಯ ಶಮ ತಡಿ, ಆಕೆ ನಾಷ್ಟ ಮಾಡ್ತಾಳ, ಚಾ ಮಾಡ್ತಾಳ. ನೀವು ಸ್ವಲ್ಪ ನಾಷ್ಟ ಗಿಷ್ಟ ತಿಂದು ಚಾಗಿ ಕುಡ್ದು ಹೋಗಂತೆ ಅಂತ. ಉಪವಾಸ ಏನು ಹೋಗಿರಿ? ಹೌದಲ್ಲ ಬೇ, ಸರಿ ತೋಬೆ, ಇಲ್ಲೇ ಹೊರಗಡೆ ನಾನು ಕೂತ್ಕೊಂಡಿರ್ತೀನಿ. ನಂಗೆ ಲಲಿತವ್ ಇಲ್ಲ, ಅದಕ್ಕೆ ಮನ್ಯಾಗ ನಿಧಾನ ಅನ್ಸ್ಕೊಳ್ದವ ಇವ. ಎತ್ತಾಗೋದ್ರೂ ಲಲಿತವನ ನೆನಪಿ ಬರ್ತಾಳೆ ನನಗೆ. ಸರಿ ಬೇ, ನಾ ಆತ ಹೊರಗಡೆ ಇರ್ತೀನಿ, ಆಮೇಲೆ ಕರೀರಿ. ಹ್ಞೂನಪ್ಪ, ನನಗೂ ಲಲಿತವಿಲ್ಲ, ಅದಕ್ಕೆ ನಿಧಾನ ಆಗವಲ್ದು. ರಾಧಿ, ಲಘು ಲಘುನ ನಾಷ್ಟ ಮಾಡಿ ಚಾ ಮಾಡಿ ಕರಿ, ಇಲ್ಲೇ ಹೊರಗಡೆ ಕೂತ್ಕೊಂಡಿರ್ತೀವಿ. ಸರಿ ರೀ ಅತ್ಯಾರ. ಯವ್ವ, ಅಮ್ಮ ಎಷ್ಟದಾಳ ನೋಡ್ಬೆ. ನಾನೇನು ದಿನಾ ಕಾಫಿ ಕೇಳ್ತಿದ್ದೀನಿ, ಇವತ್ತೇನೋ ಕಾಫಿ ಕುಡಿಯಂಗಾಗೈತಿ ಅಂತ ಕೇಳಿದ್ರೆ ಎಷ್ಟೆಷ್ಟು ಮಾತಾಡ್ತಾಳೆ ನೋಡ್ಬೆ. ಸುಮ್ಮನಿರ, ಆಮೇಲೆ ಆತ ಎತ್ತಾಗರ ಹೊರಗಡೆ ಹೋಗ್ಕೊಳ್ಳಲ್ಲ, ಅವಾಗ ನಾನು ನೀನು ಮಾಡಿಕೊಡಿದ್ರಾತು. ಸುಮ್ಮನಿರು, ಎದಕ್ಕೆ ಹೋದ್ರಾತೀವಿ. ಸರಿ ತಗೋಬೆ. ಅಂದಂಗೆ ಅವರಿಬ್ರು ಮನೆಗೆ ಕರೆಸ್ತೀನಿ ಬಿ ನೀನು. ಈಗ ಲಲಿತಾವಕ್ಕ ಆಕೆ ಗಂಡ ಇಬ್ಬರು ಮನೆಗೆ ಬಂದ್ರೆ ಮತ್ತೆ ಖರ್ಚು ನಮ್ಗೆ ಅಲ್ಲ ಅನ್ಬಿ. ಅಕ್ಕಿನ ಮಾತ್ರ ಅವರಿಬ್ಬರು ಗಂಡ ಹೆಂಡ್ತಿ ಮನೆಗೆ ಬರಲಾರ್ದಂಗೆ ನಾನು ನೋಡ್ಕೋತೀನಿ. ಏನೋ ಮನ್ಯಾಗ ಒಂದು ಸ್ವಲ್ಪ ಸಂತಿ ಐತಿ. ಈಗ ಅದನ್ನು ನಾವು ಅಷ್ಟ ಅಂದ್ರೆ ಏನೋ ಹಂಗೆ ಹಿಂಗೆ ಮಾಡಿ ಒಂದು 3 ತಿಂಗಳು ಜಗ್ಗಿಸ್ಬೋದು. ಈಗೇನಾರು ಅವರಿಬ್ರು ಗಂಡ ಹೆಂಡ್ತಿ ಮತ್ತು ಅವ್ರ ಜೊತೆ ಅವ್ರ ಮನೆಯನ್ನಾರು ಅಷ್ಟು ಬಂದು ಕುತ್ಕೊಂಡ್ರಂದ್ರೆ 3 ತಿಂಗಳದ ಸಂತಿ 2 ದಿನದಾಗ ಖಾಲಿ ಆಗಿ ಹೋಗೈತಿ. ಮತ್ತೆ ನಿಮ್ಮಪ್ಪ ಏನು ತಂದು ಹಾಕ್ತಾನೆ ನಮ್ಮ ಮನೆಗೆ ಸಂತಿ? ಸಾಧ್ಯನೇ ಇಲ್ಲ. ಸುಮ್ಮನೆ ಇರು, ಆಕೆ ಬರಲಾರ್ದಂಗೆ ನಾನು ಏನಾರು ನೋಡ್ಕೋತೀನಿ. ಅಲ್ಲಿ ಬೇಯವ್ವ, ನಿನ್ನ ಮಾತನ್ನು ಅಮ್ಮ ಕೇಳ್ತಾಳೇನ? ನಿಮ್ಮಮ್ಮ ಎಲ್ಲಿ ನನ್ನ ಮಾತು ಕೇಳ್ತಾಳೆ? ನನ್ನ ಮಾತು ಈ ಮನ್ಯಾಗ ನಡೆಯಂಗಿದ್ದಿದ್ರೆ ಈ ಮನೆ ಯಾಕೆ ಹಿಂಗಿರ್ತಿತ್ತು. ನಾನು ಏನಾರು ಒಂದು ಪ್ಲ್ಯಾನ್ ಮಾಡ್ತೀನಿ. ಒಟ್ಟಿನಲ್ಲಿ ಆಕೆ ಲಲಿತಿ ಮತ್ತು ಆಕೆ ಗಂಡ ಇಬ್ಬರು ಈ ಮನೆಗೆ ಬರಲಾರ್ದಂಗೆ ನೋಡ್ಕೋತೀನಿ. ಮತ್ತು ಅವ್ರಿಗೆ ಬಟ್ಟೆ ಬೇರೆ ತರ್ಬೇಕಂತ, ಅದಕ್ಕೊಂದು 2-3 ಸಾವಿರ ದಂಡ. ಅದ ಇತ್ತಂದ್ರೆ ಇನ್ನೊಂದು 4 ದಿನ ನಮ್ಮ ಮನೇನ ಚಂದನತಂಗೆ ನಡಿತೈತಿ. ಅದಕ್ಕೆ ಹೆಂಗಾರ ಮಾಡಿ ಅವರಿಬ್ಬರು ಬರಲಾರ್ದಂಗೆ ನಾನು ಏನಾರು ವ್ಯವಸ್ಥೆ ಮಾಡ್ತೀನಿ. ಹ್ಞೂ ಬೇಯವ್ವ, ಅಪ್ಪನ ತಲೆ ರೊಕ್ಕ ಐತಿ. ಅಪ್ಪ ರೊಕ್ಕ ನಂಗೆ ಕೇಳಿದ್ರೆ ಕೊಡಂಗೇ ಇಲ್ಲ. ಯವ್ವ, ನೀನಾರ ಕೇಳ್ಬಿ, ನಂಗೆ ಒಂದು 1000 ರೂಪಾಯಿ ಇಸದ್ ಕೊಡಿಸ್ಬಿ. ನಾ ಯಾವ್ದಾರ ಡ್ರೆಸ್ ತೊಗೋಬೇಕಂತ ಅದೀನಿ. ಯವ್ವ ತಾಯಿ, ನಿಮ್ಮಪ್ಪ ಈಗ ರೊಕ್ಕನ ನಿಮ್ಮಪ್ಪನ ತಾಲಿ ಇಟ್ಕೊಂಡಿಲ್ಲ, ಅವ್ರ ಅವ್ವನ ಕೈಯಾಗ ಕೊಟ್ಟ. ಆ ಮುದುಕಿ 1 ರೂಪಾಯಿನಾರು ಕೊಟ್ಟಾರ ಕೊಡ್ದಿದ್ದಿತ್ತಾ ನಮಗೆ? ನಡಿ ಬೇರೆ ಏನಾರ ವ್ಯವಸ್ಥೆ ಮಾಡಿದ್ರಾತು. ಮೊದಲು ಹೊಟ್ಟೆ ಸಾಗೈತಿ, ನಡಿ ಒಂದು ತಟಗ ಉಳ್ಳಾಗಡ್ಡೆ ಇವು ಎರ್ಚ್ಕೊಡು, ನಡಿ ಒಗ್ಗರಣೆ ಹಾಕ್ತೀನಿ. ಯವ್ವ, ನಾನು ಎರ್ಚ್ಕೊಡ್ಲೇನು ಬೇ? ನಂಗೆ ಎರ್ಜಾಗ ಬರಂಗಿಲ್ಲ ಬೇ. ಮತ್ತು ನಾನು ಒಬ್ಬಕ್ಕೆ ಮಾಡ್ಲೇನು ಕೆಲಸ ಎಲ್ಲ? ಎಷ್ಟು ದಿನ ಅಂತೂ ಆಕಿ ಇದ್ಲು, ಎಲ್ಲ ಮಾಡ್ತಿದ್ಲು, ನಡೀತಿತ್ತು. ಇನ್ಮೇಲೆ ನನಗೆ ಒಬ್ಬಕ್ಕೆ ಕೈಯಾಗ ಮಾಡೋಕ್ಕಾಕೈತಾನ? ನೀನು ಏಟಾರ ಆಟ ಕೈ ಜೋಡ್ಸಂತೆ ಅಂತ. ನಡಿ. ಯವ್ವ, ನಂದು ಓದ್ಕೊಳೋದೈತೆ ಬೇ, ನಾ ಓದ್ಕೋತೀನಿ. ನಾಷ್ಟ ಆದ್ಮೇಲೆ ನೀನ ಕರಿ. ನಿತ್ಕೊಲೆ. ಅಯ್ಯ, ಹೋಗಬಿಟ್ಲು ನೋಡು. ಏನಾರ ಕೆಲಸ ಹಚ್ಚಿದ ತಕ್ಷಣ ಓದೋದು ನೆನಪಾಗ್ಬಿಡ್ತೈತಿ ಈಕಿಗೆ. ಅಲ್ಲರಿ, ನಿಮ್ಮ ಮಗಳಿಗೆ ಮದುವೆ ಮಾಡ್ಬೇಕಂತ ಏನಾರು ತಲೆಯಾಗಿ ಇಟ್ಕೊಂಡಿರನೇ ಏನಿಲ್ಲ? ಹ್ಞೂನ್ಲೇ, ಮತ್ತು ಮಗಳಿಗೆ ಮದುವೆ ಮಾಡ್ಬೇಕು. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ತಡಿ. ಈಗಾರ ಓದ್ ಮುಗಿಸ್ ಮನೆಗೆ ಬಂದಾಳ, ಆರಾಮಾಗಿ ಇರಲಿ ಇನ್ನೊಂದು ಸ್ವಲ್ಪ ದಿನ. ಅಲ್ಲ ರೀ, ನಾವೇನು ಹುಡುಕಕ್ಕೆ ಚಲೋ ಮಾಡಿದ್ವಿ ಅಂದ್ರೆ ಇವತ್ತು ಹುಡುಕಿದ ತಕ್ಷಣ ನಾಳೆನೇ ಸಿಕ್ಬಿಡ್ತೈತೇನ್ರಿ? ಅದಕ್ಕೂ ಟೈಮ್ ಹಿಡಿತೈತಿ. ಆರಾಮಾಗಿ ಹುಡುಕಕ್ಕೆ ಚಲೋ ಮಾಡಿರಿ. ನಮ್ಮ ಅಂತಸ್ತಿಗೆ ತಕ್ಕಂಗೆ ಒಟ್ಟಿನಲ್ಲಿ ಹುಡುಗ ಚಲೋ ಇರಬೇಕು, ದೊಡ್ಡ ಕೆಲಸದಾಗಿರ್ಬೇಕು. ನನ್ನ ಮಗಳನ್ನ ಚಂದನತಂಗೆ ನೋಡ್ಕೊಂಡು ಹೋಗ್ಬೇಕು ಅಂತ ಯಾವಾರ ಚಲೋ ಮನೆತನ ಚಲೋ ಹುಡುಗ ಸಿಕ್ಕಂದ್ರೆ ಬೇಕಾದ್ರೆ ಒಂದು ಸ್ವಲ್ಪ ದಿನ ಟೈಮ್ ಗಿಮ್ ತೊಗೊಂಡು ಆಮೇಲೆ ಬೇಕಾರೆ ಒಂದು ಸಣ್ಣ ದಿಡೆ ಮುಗಿಸ್ಕೊಂಡು ಒಂದು 6 ತಿಂಗಳು 7 ತಿಂಗಳು ಬಿಟ್ಟು ಆಮೇಲೆ ಮದುವೆ ಮಾಡಿದ್ರೆ ನಡಿತೈತಿ. ಮೊದಲು ಚಲೋ ಹೊರ ಹುಡುಕೋ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ನೀನು ಹೇಳೋದು ಬರೋಬ್ಬರಿನೇ ಐತಿ. ಸರಿ ತಗೋ, ನಾನು ಯಾವುದಕ್ಕೂ ನಮ್ಮ ಪರಿಚಯದವ್ರು ಎಲ್ರಿಗೂ ಹೇಳಿಟ್ಟಿರ್ತೀನ.
ಎಲ್ಲರೂ ಚಲೋ ವರ ಇದ್ವಂದ್ರೆ ಹೇಳ್ರಿ ಅಂತ ಹೇಳ್ತೀನಿ ತಗೋ. ಆಕೆನು ಸಣ್ಣ ಹುಡುಗಿಯಾಗ ಆಕೆಗೆ ಇದೆಲ್ಲ ತಿಳಿಯಂಗಿಲ್ಲ. ನಾವೇ ಒಂದು ಸ್ವಲ್ಪ ಮುಂದುವರೆದು ಆಕೆಗೆ ಒಂದು ಸ್ವಲ್ಪ ತಿಳಿಸಿ ಎಲ್ಲ ಹೇಳಿ ಒಟ್ಟಿನಲ್ಲಿ ಚಲೋ ಹುಡುಗ ಸಿಕ್ಕಂದ್ರೆ ಮದುವೆ ಮಾಡಿ ಮುಗಿಸ್ಬಿಡನ್ರಿ ಏನು. ಸರಿ ತಗೋ, ನೀನು ಒಂದ್ಸಲ ಮಗಳ ತಾಯಲ್ಲಿ ಮಾತಾಡು, ನಾನು ಮಾತಾಡ್ತೀನಿ. ನಮ್ಮ ಪ್ರಯತ್ನ ನಾವು ಮಾಡೋಣ. ಹುಡುಗ ಎಲ್ಲರೂ ಚಲೋ ಕಡೆ ಸಿಕ್ತಂದ್ರೆ ಹಂಗೆ ಹೆಂಗಾರ ಒಪ್ಪಿಸಿ ಮದುವೆ ಒಂದು ಮಾಡಿ ಮುಗ್ಸಕ್ಕೆ ಬರ್ತೈತಿ. ಸರಿ ತಗೋರಿ, ನಿಮ್ಗೆ ಚಾ ತರ್ತೀನಿ ತಡ್ರಿ. ಚಾ ಇಡಂತ ಹೇಳಿದ್ದೆ, ಚಾ ತೊಗೊಂಬರ್ತೀನಿ. ಸರಿ ಲಗುನ ತಂಬ. ಒಂದು ಸ್ವಲ್ಪ ಆತಾಗ ಕೆಲಸ ಐತಿ, ಹೊಲದ ಕಡೆ ಹೋಗಿ ಬರ್ಬೇಕು ನಾನು. ಆಳೆಲ್ಲ ಬಂದಾರಂತ ಏನು ಮಾಡಕ್ಕಂತಾರ ಏನು ಅನ್ನೋದು ಒಂದು ಸಲ ನೋಡ್ಕೊಂಬರ್ತೀನಿ ನಾನು. ಸರಿ ತಗೋರಿ.